ಹಾಯ್ ಗಾಯ್ಸ್, ಹಲೋ, ನಮಸ್ಕಾರ ಎಲ್ರಿಗೂ, ಗುಡ್ ಈವ್ನಿಂಗ್. ಸೊ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾನು ಈ ವಿಡಿಯೋದಲ್ಲಿ ವಿವಿಧ ಕ್ಷೇತ್ರಗಳ ಪಿತಾಮಹರು ಯಾರ್ಯಾರು, ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಪಿತಾಮಹ ಆಗಿದ್ದರು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಸೊ ಈ ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ, ಯಾವ ಥರ ಕಂಟೆಂಟ್ ಇದೆ, ಇದೆಲ್ಲ ಫುಲ್ ಕ್ಲಿಯರಾಗಿ ನಿಮಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಕೊನೆವರೆಗೂ ನೋಡಿ. ಸೊ ಹಾಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿಮಗೆ ಏನೇನು ಅರ್ಥ ಆಗಿಲ್ಲ ಅದನ್ನು ಕೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ನಾನು ನಿಮಗೆ ಪ್ರೀವಿಯಸ್ಸಲ್ಲಿ ಹೇಳ್ಕೊಟ್ಟಿರೋಂಥ ಕಂಟೆಂಟ್ಸು, ಕ್ವಶನ್ಸು, ಆನ್ಸರ್ಸು ಅದೆಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಆಗಿದ್ದರೆ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಕಂಟೆಂಟ್ ಬೇಕು ಅಂತಲೂ ಹೇಳಿ. ಈ ವಿಡಿಯೋದಲ್ಲಿನೂ ಸಹ ನಿಮಗೆ ಏನೇನು ಅರ್ಥ ಆಗಲ್ಲ ಎಲ್ಲನೂ ಕೇಳಿ, ನಾನು ಎಲ್ಲನೂ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಲೆಟ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಇತಿಹಾಸದ ಪಿತಾಮಹ ಯಾರು? ನಮ್ಮ ಮೊದಲನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಯಾರು? ಉತ್ತರ ಹೆರೋಡೋಟಸ್ ಎಂಬುವರು. ನಮ್ಮ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಅವರು ಆಗಿದ್ದಾರೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೆಕೆಂಡ್ ಕ್ವಶನ್, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ನಮ್ಮ ಎರಡನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಅರಿಸ್ಟಾಟಲ್. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅವರು ಆಗಿದ್ದರು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಥರ್ಡ್ ಕ್ವಶನ್, ವಿಜ್ಞಾನದ ಪಿತಾಮಹ ಯಾರು? ನಮ್ಮ ಮೂರನೇ ಪ್ರಶ್ನೆ, ವಿಜ್ಞಾನದ ಪಿತಾಮಹ ಯಾರು? ಆನ್ಸರ್ ರೋಜರ್ ಬೇಕನ್. ರೋಜನ್ ಬೇಕನ್ ಎನ್ನುವರು ವಿಜ್ಞಾನದ ಪಿತಾಮಹ ಆಗಿದ್ದಾರೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫೋರ್ತ್ ಕ್ವಶನ್, ರೇಖಾಗಣಿತದ ಪಿತಾಮಹ ಯಾರು? ನಾಲ್ಕನೇ ಪ್ರಶ್ನೆ, ರೇಖಾಗಣಿತದ ಪಿತಾಮಹ ಯಾರು? ಉತ್ತರ ಯೂಕ್ಲಿಡ್. ಯೂಕ್ಲಿಡ್ ಎಂಬುವವರು ರೇಖಾಗಣಿತದ ಪಿತಾಮಹ ಆಗಿದ್ದಾರೆ. ಸೊ ಓಕೆ, ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ತಳಿಶಾಸ್ತ್ರದ ಪಿತಾಮಹ ಯಾರು? ನಮ್ಮ ಐದನೇ ಪ್ರಶ್ನೆ, ತಳಿಶಾಸ್ತ್ರದ ಪಿತಾಮಹ ಯಾರು?
ಉತ್ತರ ಗ್ರಿಗರ್ ಮೆಂಡಲ್. ಗ್ರಿಗರ್ ಮೆಂಡಲ್ ಎಂಬುವವರು ತಳಿಶಾಸ್ತ್ರದ ಪಿತಾಮಹ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 6th ಕ್ವಶನ್. ವೈದ್ಯಶಾಸ್ತ್ರದ ಪಿತಾಮಹ ಯಾರು? ನಮ್ಮ 6ನೇ ಪ್ರಶ್ನೆ, ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಹಿಪೋಕ್ರೇಟಸ್. ಹಿಪೋಕ್ರೇಟಸ್ ಎಂಬುವವರು ವೈದ್ಯಶಾಸ್ತ್ರದ ಪಿತಾಮಹ ಆಗಿದ್ದಾರೆ. ಸೊ ಓಕೆನಾ. ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 7th ಕ್ವಶನ್. ಸಸ್ಯಶಾಸ್ತ್ರದ ಪಿತಾಮಹ ಯಾರು? 7ನೇ ಪ್ರಶ್ನೆ, ಸಸ್ಯಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಕರೋಲಸ್ ಲೀನಿಯಸ್. ಕರೋಲಸ್ ಲೀನಿಯಸ್ ಎಂಬುವವರು ನಮ್ಮ ಸಸ್ಯಶಾಸ್ತ್ರದ ಪಿತಾಮಹ ಆಗಿದ್ದಾರೆ. ಅರ್ಥ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 8th ಕ್ವಶನ್. ಜೀವವಸ್ತುಗಳ ವರ್ಗೀಕರಣದ ಪಿತಾಮಹ ಯಾರು? ನಮ್ಮ 8ನೇ ಪ್ರಶ್ನೆ, ಜೀವವಸ್ತುಗಳ ವರ್ಗೀಕರಣದ ಪಿತಾಮಹ ಯಾರು? ಉತ್ತರ ಅರಿಸ್ಟಾಟಲ್. ಅರಿಸ್ಟಾಟಲ್ ಎಂಬುವವರು ಜೀವವಸ್ತುಗಳ ವರ್ಗೀಕರಣದ ಪಿತಾಮಹ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 9th ಕ್ವಶನ್. ಸಮಾಜಶಾಸ್ತ್ರದ ಪಿತಾಮಹ ಯಾರು? ನಮ್ಮ 9ನೇ ಪ್ರಶ್ನೆ, ಸಮಾಜಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಆಗಸ್ಟ ತೋಂಟ. ಆಗಸ್ಟ ತೋಂಟ ಎಂಬುವವರು ಸಮಾಜಶಾಸ್ತ್ರದ ಪಿತಾಮಹ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 10th ಕ್ವಶನ್. ಅರ್ಥಶಾಸ್ತ್ರದ ಪಿತಾಮಹ ಯಾರು? ನಮ್ಮ 10ನೇ ಪ್ರಶ್ನೆ, ಅರ್ಥಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಆಡಮ್ ಸ್ಮಿತ್. ಆಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರದ ಪಿತಾಮಹ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 11th ಕ್ವಶನ್. ಸಮಾಜವಾದದ ಪಿತಾಮಹ ಯಾರು? ನಮ್ಮ 11ನೇ ಪ್ರಶ್ನೆ, ಸಮಾಜವಾದದ ಪಿತಾಮಹ ಯಾರಾಗಿದ್ದಾರೆ?
ಉತ್ತರ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ರವರು ಸಮಾಜವಾದದ ಪಿತಾಮಹ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 12th ಕ್ವಶನ್. ಕನ್ನಡದ ಪ್ರಹಸನದ ಪಿತಾಮಹ ಯಾರು? ನಮ್ಮ 12ನೇ ಪ್ರಶ್ನೆ. ಕನ್ನಡದ ಪ್ರಹಸನದ ಪಿತಾಮಹ ಯಾರು? ಉತ್ತರ ಟಿ.ಪಿ. ಕೈಲಾಸಂ. ಟಿ.ಪಿ. ಕೈಲಾಸಂ ಅವರು ಕನ್ನಡದ ಪ್ರಹಸನದ ಪಿತಾಮಹ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 13th ಕ್ವಶನ್. ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ನಮ್ಮ 13ನೇ ಪ್ರಶ್ನೆ. ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ಪುರಂದರ ದಾಸರು. ಕನ್ನಡದ ಸಂಗೀತದ ಪಿತಾಮಹ ಪುರಂದರ ದಾಸರು. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 14th ಕ್ವಶನ್. ಜ್ಯೋತಿಷ್ಯ ಕಲೆಯ ಪಿತಾಮಹ ಯಾರು? ನಮ್ಮ 14ನೇ ಪ್ರಶ್ನೆ. ಜ್ಯೋತಿಷ್ಯ ಕಲೆಯ ಪಿತಾಮಹ ಯಾರು? ಆನ್ಸರ್ ವರಾಹ ಮಿಹಿರ. ವರಾಹ ಮಿಹಿರ ಎಂಬುವವರು ಜ್ಯೋತಿಷ್ಯ ಕಲೆಯ ಪಿತಾಮಹ ಆಗಿದ್ದಾರೆ. ಸೊ ಓಕೆ. ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 15th ಕ್ವಶನ್. ವಚನ ಸಂಪಾದನೆಯ ಪಿತಾಮಹ ಯಾರು? ನಮ್ಮ 15ನೇ ಪ್ರಶ್ನೆ. ವಚನ ಸಂಪಾದನೆಯ ಪಿತಾಮಹ ಯಾರು? ಉತ್ತರ ಫ.ಗು. ಹಳಿಕಟ್ಟಿ ಎಂಬುವವರು ವಚನ ಸಂಪಾದನೆಯ ಪಿತಾಮಹ ಆಗಿದ್ದಾರೆ. ಓಕೆನಾ. ಫ.ಗು. ಹಳಿಕಟ್ಟಿ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 16th ಕ್ವಶನ್. ಪಕ್ಷಿಶಾಸ್ತ್ರದ ಪಿತಾಮಹ ಯಾರು? ನಮ್ಮ 16ನೇ ಪ್ರಶ್ನೆ. ಪಕ್ಷಿಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಸಲೀಂ ಅಲಿ. ಸಲೀಂ ಅಲಿ ಅವರು ಪಕ್ಷಿಶಾಸ್ತ್ರದ ಪಿತಾಮಹ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವುದಂತ. ನೆಕ್ಸ್ಟ್ ಕ್ವಶನ್ 17th ಕ್ವಶನ್. ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಯಾರು? 17ನೇ ಪ್ರಶ್ನೆ. ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಯಾರು?
ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 18th ಕ್ವಶನ್. ಕಂಪ್ಯೂಟರ್ನ ಪಿತಾಮಹ ಯಾರು? ನಮ್ಮ 18ನೇ ಪ್ರಶ್ನೆ. ಕಂಪ್ಯೂಟರ್ನ ಪಿತಾಮಹ ಯಾರು? ಉತ್ತರ ಚಾರ್ಲ್ ಬಾಬೇಜ್. ಚಾರ್ಲ್ ಬಾಬೇಜ್ ಇವರು ಕಂಪ್ಯೂಟರ್ನ ಪಿತಾಮಹ ಆಗಿದ್ದಾರೆ. ಸೊ ಓಕೆ ಗೈಸ್, ದಿಸ್ ಈಸ್ ಲಾಸ್ಟ್ ಕ್ವಶನ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸೊ ಗೈಸ್, ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಇವತ್ತಿನ ಕ್ವಶನ್ಸು ಮತ್ತು ಆನ್ಸರ್ಸ್ ಎಲ್ಲ ಹೇಗಿತ್ತು ಅಂತ ನೋಡಿದ್ರಿ ಅಲ್ವಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೇನೇನು ಅರ್ಥ ಆಗಿಲ್ಲ ನನಗೆ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೂ ಕೇಳಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ಯಾವುದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಬೇಕು, ಯಾವುದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಯಾವುದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅದನ್ನು ಕೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆ, ತುಂಬ ಯೂಸ್ಫುಲ್ ಆಗಿರೋ ಕಂಟೆಂಟ್ ಜೊತೆನೇ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.